ನಮಸ್ಕಾರ ಸ್ನೇಹಿತರೆ, ಎಸ್ ಪಿ ಯು ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಶಾಲಾ PUC, ಡಿಪ್ಲೊಮೊ, ಡಿಗ್ರಿ, ಇಂಜಿನಿಯರಿಂಗ್ ಅಥವಾ PG ಓದುತ್ತಿದ್ದೀರಾ? ಶಿಕ್ಷಣದ ಬಗ್ಗೆ ನಿಮಗೆ ಚಿಂತೆ ಇದೆಯಾ? ಹಾಗಾದರೆ ಇಂದಿನ ಈ ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕೆಂದರೆ ನಾನಿವತ್ತು ನಿಮಗೆ ಟಾಪ್ 8 ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಲು ಹೊರಟಿದ್ದೇನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕದಲ್ಲಿರುವ 8 ಸ್ಕಾಲರ್ಶಿಪ್ ಯಾವ್ಯಾವು ಲಭ್ಯವಿದೆ, ಅದು ಯಾರ್ಯಾರಿಗೆ ಸಿಗತ್ತೆ, 8 ಸ್ಕಾಲರ್ಶಿಪ್ ಯಾವ್ಯಾವು, ಎಷ್ಟು ಹಣ ಸಿಗತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಹೇಗೆ ಅಪ್ಲೈ ಮಾಡೋದು, ಮತ್ತು 8 ಸ್ಕಾಲರ್ಶಿಪ್ಗಳು ಯಾರೆಲ್ಲ ಎಲಿಜಿಬಲ್ ಇರ್ತೀರಾ, ಆ 8 ಸ್ಕಾಲರ್ಶಿಪ್ನ ಯಾರೆಲ್ಲ ಪಡ್ಕೊಬಹುದು, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ನೋಡ್ರಿ, ಇವಾಗ ಕರ್ನಾಟಕದಲ್ಲಿ ನೀವು 1ನೇ ತರಗತಿಯಿಂದ 10ನೇ ತರಗತಿ ಓದುತ್ತಿದ್ದೀರಾ, ಅಥವಾ PUC ಇಂದ PG, ಡಿಗ್ರಿ, ಡಿಪ್ಲೊಮೊ ಏನೇ ವರ್ಕ್ ಮಾಡ್ತಾ ಇದ್ದೀರಾ, ಯಾವುದರಲ್ಲಿ ಓದುತ್ತಿದ್ದೀರಾ, ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ ಅವೈಲೇಬಲ್ ಇದೆ, ಯಾವ್ಯಾವುದಕ್ಕೆ ಹಾಕಬಹುದು ಎಲ್ಲನೂ ತಿಳಿಸಿಕೊಡುತ್ತೇನೆ. ಈಗ ಯಾವ್ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು, ನಿಮಗೆ ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಬರುತ್ತದೆ, ಬನ್ನಿ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಮೊದಲನೇದಾಗಿ ನಿಮಗೆ ಗೊತ್ತಿರುವ ಹಾಗೆ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್. ಅಂದರೆ ಇದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಇಲಾಖೆ ಮತ್ತು ಅರ್ಹತಾ ನಿಯಮಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುತ್ತದೆ. ಈ ಯೋಜನೆಯ ಉದ್ದೇಶ ಬಡ ವಿದ್ಯಾರ್ಥಿಗಳು, ಅರ್ಹ ವಿದ್ಯಾರ್ಥಿಗಳು ಹಣ ಕೊರತೆಯಿಂದ ಶಿಕ್ಷಣವನ್ನು ನಿಲ್ಲಿಸದಂತೆ ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವೆಚ್ಚ ಈ ವಿದ್ಯಾರ್ಥಿ ವೇತನ ನೆರವಾಗುತ್ತದೆ. ಎರಡನೇದಾಗಿ ನಿಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಅಂದರೆ ನೀವು ಡಿಪ್ಲೊಮೊ, PG, ಆಮೇಲೆ PUC, ITI, ಡಿಗ್ರಿ, ಎನಿ ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್, ನರ್ಸಿಂಗ್, B.Ed ಯಾವುದೇ ಎಜುಕೇಶನ್ ಮಾಡಿ ನಿಮಗೆ ಈ ಒಂದು SSP ಸ್ಕಾಲರ್ಶಿಪ್ ಇದ್ದೇ ಇರುತ್ತೆ. ಮೂರನೇದಾಗಿ SC/ST ಸ್ಕಾಲರ್ಶಿಪ್. ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಮಾತ್ರ ಅವೈಲೇಬಲ್ ಇರೋದು SC/ST ಸ್ಕಾಲರ್ಶಿಪ್ ಅಂತ. ನೆಕ್ಸ್ಟ್ OBC ಸ್ಕಾಲರ್ಶಿಪ್ ಬಂದ್ಬಿಟ್ಟು, ಇದು 4ನೇದು. OBC ಸ್ಕಾಲರ್ಶಿಪ್ ಬಂದ್ಬಿಟ್ಟು ಹಿಂದುಳಿದ ಕಲ್ಯಾಣ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು OBC ಸ್ಕಾಲರ್ಶಿಪ್ ಅಂತ ಇರೋದು. ಇದನ್ನು ನೀವು ಅಪ್ಲೈ ಮಾಡಬಹುದು, ಇದರಲ್ಲಿ ಕೂಡ ನಿಮಗೆ ಬೆನಿಫಿಟ್ನ ತಗೊಬಹುದು. ನೆಕ್ಸ್ಟ್ 5ನೇದಾಗಿ ಮೈನಾರಿಟಿ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಮೈನಾರಿಟಿ ಸ್ಕಾಲರ್ಶಿಪ್ ಅಂದರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ ಮತ್ತು ಪಾರ್ಸಿ ಸೇರಿದಂತೆ ಕರ್ನಾಟಕ ಸರ್ಕಾರದ ಮಾನ್ಯತೆ ನೀಡಿರುವ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ಮೈನಾರಿಟಿ ಸ್ಕಾಲರ್ಶಿಪ್ ತಗೊಬಹುದು. ನೆಕ್ಸ್ಟ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಲ್ಲರಿಗೆ, ಅಂದರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಓದಲು ಬರುವ ಅನೇಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುವುದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಆಹಾರ ಮತ್ತು ವಸತಿ ವೆಚ್ಚದ ನೆರವು ನೀಡುವ ಉದ್ದೇಶ ಸಲುವಾಗಿ ವಿದ್ಯಾಸಿರಿ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ಕೊಬಹುದು. ಇದರಲ್ಲಿ ಕೂಡ ನೀವು ಅಪ್ಲೈ ಮಾಡಿ ಇದರ ಬೆನಿಫಿಟ್ ಕೂಡ ನೀವು ತಗೊಬಹುದು. ನೆಕ್ಸ್ಟ್ 7ನೇದಾಗಿ ನಿಮಗೆ ಗೊತ್ತಿರುವ ಹಾಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್. ಪ್ರೈಸ್ ಮನಿ ಅಂದರೆ SSLC ಪಾಸ್ ಆದ ನಂತರ PUC SSLC ಪಾಸ್ ಆದ ನಂತರ ನೀವು, ಅಂದರೆ ಫಸ್ಟ್ ಕ್ಲಾಸಲ್ಲಿ SSLC ಪಾಸ್ ಆದರೆ, PUC ಪಾಸ್ ಆದರೆ, ಅಥವಾ ಡಿಗ್ರಿ ಪಾಸ್ ಆದರೆ, ಫಸ್ಟ್ ಕ್ಲಾಸಲ್ಲಿ PG ಪಾಸ್ ಆದರೆ ನೀವು ಪ್ರೈಸ್ ಮನಿನ ಅಪ್ಲೈ ಮಾಡಬಹುದು. ಪ್ರೈಸ್ ಮನಿ ಬಗ್ಗೆ ನಿಮಗೆ ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಅದರ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಏನೆಲ್ಲ ತಿಳಿಸ್ಲಿಕ್ಕೆ ಇನ್ನೊಂದು ಬೇರೆ ವಿಡಿಯೋ ಮಾಡ್ತೀನಿ ಪ್ರೈಸ್ ಮನಿಗೆ. NSP ಸ್ಕಾಲರ್ಶಿಪ್ ಅಂತ. ನೆಕ್ಸ್ಟ್ 8ನೇದು ಬಂದ್ಬಿಟ್ಟು NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತೇಳಿ. ಇದು ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ ಅಂದರೆ ಇದೆ NSP ಸ್ಕಾಲರ್ಶಿಪ್.
ದೇಶದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ನೀಡುವ ಅನೇಕ ವಿದ್ಯಾರ್ಥಿಗಳಿಗೆ ಒಂದೇ ವೇದಿಕೆಯಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶ ಇಲ್ಲಿದೆ. ನೀವು ಅಂದರೆ ಇದಕ್ಕೆ ಎಲ್ಲರೂ ಅಪ್ಲಿಕೇಶನ್ ಸಲ್ಲಿಸಬಹುದು. ಈ ಒಂದು ಯೋಜನೆಗೆ, ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲ್ಲರೂ ಅಪ್ಲಿಕೇಶನ್ ಸಲ್ಲಿಸಬಹುದು. ಈ NSP ಬಗ್ಗೆ ಕೂಡ ನಿಮಗೆ ಸಪ್ರೇಟ್ ಆಗಿ ಒಂದು ಪೂರ್ತಿ ಡೀಟೇಲ್ಸ್ ವಿಡಿಯೋ ಒಂದು ಮಾಡಿಕೊಡ್ತೇನೆ. ನಿಮಗೆ ಯಾವ ಥರ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗತ್ತೆ, ಅದಕ್ಕೆ ಇನ್ಕಮ್ ಎಷ್ಟು ಇರಬೇಕು, ಕ್ವಾಲಿಫಿಕೇಶನ್ ಏನು ಬೇಕು, ಎಲ್ಲಾನು ಒಂದು ವಿಡಿಯೋ ಮಾಡಿಕೊಡ್ತೇನೆ. ನೋಡಿ, ಇವಾಗ ಈ 8 ಸ್ಕಾಲರ್ಶಿಪ್ನ ತಿಳ್ಕೊಂಡಿದ್ದೀವಿ. ಯಾವ್ಯಾವ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಂತ ತಿಳ್ಕೊಂಡಿದ್ದೀವಿ. ಈ ಸ್ಕಾಲರ್ಶಿಪ್ನ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ನೋಡೋಣ. ಇವಾಗ ನೀವು ಸರ್ಕಾರಿ ಶಾಲೆಯವರ ವಿದ್ಯಾರ್ಥಿಗಳು ಆಗಿರ್ಬೋದು, ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಾಗಿರ್ಬೋದು, ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಾಗಿರ್ಬೋದು, PUC, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗ್, ಯಾವುದೇ ಪದವಿ ಅಥವಾ ಯಾವುದೇ ಎಜುಕೇಷನ್ ವಿದ್ಯಾರ್ಥಿಗಳಾಗಿದ್ರು ಕೂಡ ಈ ಒಂದು ಎಲ್ಲ ಅಪ್ಲಿಕೇಶನ್ನ, ಎಲ್ಲ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಬಹುದು. ನೀವು ಎಲಿಜಿಬಲ್ ಇದ್ದರೆ ತಗೊಬಹುದು. ನೋಡಿ, ಇವಾಗ ನಿಮಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ನಿಂದ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಒಂದು ಸ್ವಲ್ಪ ನೋಡ್ಕೊಂಬರೋಣ. ಫಸ್ಟ್ನೇದಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಆಮೇಲೆ ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಥರ್ಡ್ ಒನ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ನೆಕ್ಸ್ಟ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟು, ಆಮೇಲೆ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ನೋಡ್ರಿ, ಇಷ್ಟು ಡಿಪಾರ್ಟ್ಮೆಂಟಿಂದ ನಿಮಗೆ ಸ್ಕಾಲರ್ಶಿಪ್ಗಳು ಲಭ್ಯವಿದೆ, ಸ್ಕಾಲರ್ಶಿಪ್ಗಳು ಸಿಗುತ್ತದೆ. ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಏನಾಗಿರ್ಬೇಕಪ್ಪ ಅಂದರೆ, ಆವಾಗಲೇ ಹೇಳಿದೆ ನಿಮಗೆ ಎಜುಕೇಷನ್ ಬಗ್ಗೆ ಹೇಳಿದೆ. ಅದರ ಜೊತೆಗೆ ಕರ್ನಾಟಕದ ನಿವಾಸಿ ಆಗಿರಬೇಕು, ನಮ್ಮ ಕರ್ನಾಟಕದವರೇ ಆಗಿರಬೇಕು, ಅಂದರೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಕರ್ನಾಟಕದ ಸ್ಕಾಲರ್ಶಿಪ್ ಒಳಗೆ ಅಂದರೆ ಕರ್ನಾಟಕದವರಾಗಿರಬೇಕಾಗತ್ತೆ. ಮಾನ್ಯ ಶಿಕ್ಷಣ ಸಂಸ್ಥೆಯಿಂದ ದಾಖಲಾತಿ ಇರಬೇಕು. ಸಂಬಂಧಿತ ಇಲಾಖೆಯ ನಿಯಮಗಳನ್ನು ಪೂರೈಸುವವರಾಗಿರಬೇಕು, ಅಂದರೆ ನಿಮಗೆ ಎಲಿಜಿಬಲ್ ಆಗ್ತೀರಾ. ಅದಕ್ಕೆ ಈ ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಡಾಕ್ಯುಮೆಂಟ್ಸ್ ಏನೇನು ಮೇನ್ ಡಾಕ್ಯುಮೆಂಟ್ಸ್ ಏನು ಇರಬೇಕಪ್ಪ ನಿಮ್ಮ ಹತ್ರ ಅಂದರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗತ್ತೆ, ಜೊತೆಗೆ SC/ST ನಂಬರ್, SATS ನಂಬರ್ ಇರಬೇಕಾಗತ್ತೆ, ವಿದ್ಯಾರ್ಥಿ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗತ್ತೆ, ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಎಕ್ಸ್ಪೈರ್ ಆಗದೇ ಇರೋದು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಆಮೇಲೆ ರೇಷನ್ ಕಾರ್ಡ್ ಇರಬೇಕಾಗತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಜೊತೆಗೆ ಮೊಬೈಲ್ ನಂಬರು, ಸ್ಕೂಲ್ ಸರ್ಟಿಫಿಕೇಟು, ಆಮೇಲೆ ಮಾರ್ಕ್ಸ್ ಕಾರ್ಡ್. ಅದಕ್ಕೆ ಏನು ಅವೈಲೇಬಲ್ ಇದೆ ಆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಎಲ್ಲನೂ ಇಟ್ಕೊಂಡು ನಂತರ ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ, ಅಂದರೆ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಅಪ್ಲೈ ಮಾಡುವಾಗ ಒಂದೊಂದು ಹುಡುಕ್ತೀವಿ ಅಂದರೆ ಆಗಲ್ಲ ಸ್ನೇಹಿತರೆ. ಫಸ್ಟಿಗೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಎಲ್ಲನೂ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ನೀವು ಕಾಮನ್ ಆಗಿ ಏನು ಮಿಸ್ಟೇಕ್ ಮಾಡ್ತೀರಪ್ಪ ಅಂದರೆ, ಕಾಮನ್ ಮಿಸ್ಟೇಕ್ ಮಾಡೋದು ಏನಪ್ಪ ಅಂದರೆ, ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇರಲ್ಲ, ಆಮೇಲೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಲ್ಲ, NPCI ಆಗಿರಲ್ಲ, ಆಮೇಲೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲ್ಲ, ಆಮೇಲೆ ನಿಮ್ಮ ಹತ್ರ ಇನ್ಕಮ್ ಇದ್ದರೂ ಅದು ಎಕ್ಸ್ಪೈರ್ ಆಗಿರುತ್ತೆ, ಆಮೇಲೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲ್ಲ, ಮೊಬೈಲ್ ನಂಬರ್ ಮಿಸ್ಟೇಕ್ ಇರುತ್ತವೆ. ಸೊ ಇಷ್ಟೆಲ್ಲ ಮಿಸ್ಟೇಕ್ನ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಡೀಟೇಲ್ ಆಗಿ ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಕಾಮನ್ ಮಿಸ್ಟೇಕ್ನ ಮಾಡಬೇಡಿ. ಆಮೇಲೆ ಜೊತೆ ಕೊನೆಯ ದಿನಾಂಕವರೆಗೂ ಯಾವುದು ಕಾರಣಕ್ಕೂ ಕಾಯಬೇಡಿ, ಅದರೊಳಗಡೆನೆ ಅಪ್ಲೈ ಮಾಡಿ. ಇನ್ನು ಟೈಮ್ ಇದೆ ಅಂತ ಕಾಯಕ್ಕೆ ಹೋಗಬೇಡಿ, ಯಾಕಂದರೆ ಸರ್ವರ್ ಯಾವ ಟೈಮಲ್ಲಿ ಇರುತ್ತೋ ಯಾವ ಟೈಮಲ್ಲಿ ಇರಲ್ಲ ಅಂತ ಗೊತ್ತಾಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿವಿ ಇವತ್ತು 8 ಸ್ಕಾಲರ್ಶಿಪ್ ನಮ್ಮ ಕರ್ನಾಟಕ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಒಳಪಡುವ, ಅಂದರೆ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಬರುವ 8 ಸ್ಕಾಲರ್ಶಿಪ್ ಬಗ್ಗೆ ತಿಳಿದುಕೊಂಡಿದ್ವಿ. ಅದನ್ನು ನಾವು ಎಲ್ಲಿ ಅಪ್ಲೈ ಮಾಡಬೇಕು, ಆಮೇಲೆ ಡಾಕ್ಯುಮೆಂಟ್ಸ್ ಏನು ಬೇಕು, ಎಲಿಜಿಬಲ್ ಹೇಗಿರಬೇಕು, ಇಷ್ಟೆಲ್ಲ ನೋಡ್ಕೊಂಡಿದ್ವಿ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನನಗೆ ಟೈಮ್ ಸಿಕ್ಕರೆ ಅದು ಅಪ್ಲೈ ಹೇಗೆ ಮಾಡೋದಂತ ನಿಮಗೆ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ.